ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಶ್ರಮಪಟ್ಟು, ಮತ್ತು ನಾನು ಬೇರೆಯವರು ಶ್ರಮ ಪಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂತಂದರೆ ಪ್ರತಿಯೊಬ್ಬರ ಶ್ರಮ, ಪ್ರತಿಯೊಬ್ಬರ ಸಂಘಟನೆ ಎಲ್ಲ ಕೂಡ ಅವಶ್ಯಕ. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲೇ ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಒಂದು ಸಂದರ್ಭದಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಹಿಡಿದ್ರಂತ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಸುಳ್ಳು ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಿ ಜೈಲಿಂದ ಹೊರಗಡೆ ಬಂದ ತಕ್ಷಣ ಪಕ್ಷದ ಸ್ಥಿತಿ, ಅವತ್ತಿನ ಪರಿಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಹಿಡಿದು ಕೋವಿಡ್ ಸಮಯದಲ್ಲಿ ಅವರು ಯಾವ ರೀತಿ ಕರ್ನಾಟಕದ ಜನರ ಜೊತೆ ಅವರ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ KPCC ಅಧ್ಯಕ್ಷರಾಗಿ ನಮ್ಮನ್ನೆಲ್ಲರನ್ನೂ ಸಂಘಟನೆಗೆ ದುಗಿಸಿ, ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಆಡಳಿತ ಪಕ್ಷದವ್ರಿಗಿಂತ ಹೆಚ್ಚಾಗಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾವು ಕೆಲಸ ಮಾಡಲಿಕ್ಕೆ ನಮಗೆ ಕಾರ್ಯಕ್ರಮಗಳನ್ನು ಕೊಟ್ಟರು. ಕೋವಿಡ್ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟರು. ಮೇಕೆದಾಟು ಯೋಜನೆ ಇರ್ಬೋದು, ಭಾರತ್ ಜೋಡೋ ಪಾದಯಾತ್ರೆ ಇರ್ಬೋದು. ತದನಂತರ ಏನು ಚುನಾವಣೆಯಿಂದ 6 ತಿಂಗಳ ಮುಂಚೆ ನಮ್ಮ ಏನು ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆದವು, ಪ್ರತಿಯೊಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ತುಂಬುವುದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅತಿ ಮುಖ್ಯವಾಗಿದೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರು ಕೂಡ, ಆಗಿನ ವರ್ಕಿಂಗ್ ಪ್ರೆಸಿಡೆಂಟು, ಅವರು ಕೂಡ ಸಾಕಷ್ಟು ಆ ಒಂದು ಸಂಘಟನೆಯಲ್ಲಿ ಅವ್ರದ್ದು ಪಾತ್ರ ಕೂಡ ದೊಡ್ಡದಿದೆ. 2023ಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ. 136 ಜನ ಆರಿಷ್ ಬರ್ತಾರಂತ ತಾವೆಲ್ಲರೂ ನೆನಪಿಸ್ಕೊಳ್ಬೋದು. ಡಿ ಕೆ ಶಿವಕುಮಾರ್ ಅವರು 136 ನಂಬರನ್ನು ಚುನಾವಣೆ ಪೂರ್ವದಲ್ಲೇ ಹೇಳಿದರು. ಅಂದರೆ ಅವರು ಎಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು, ಎಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು, ಯಾವ್ಯಾವ ಕ್ಷೇತ್ರದಿಂದ ಜನ ಆರಿಷ್ ಬರ್ತಾರಂತ ಅವರಲ್ಲಿ ಚೀಟಿನೇ ಇತ್ತು. ಸೊ ಅಷ್ಟು ತಯಾರಿಯನ್ನು ಮಾಡಿಕೊಂಡು, ಅಷ್ಟು ಒಂದು ಆತ್ಮವಿಶ್ವಾಸದಿಂದ 2023ಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದ್ದು ಬಯಕೆ ಇದೆ, ರಾಜ್ಯದ ಜನರ ಬಯಕೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇಲ್ಲ, ಈಗಾಗಲೇ ಅದಕ್ಕೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅವ್ರು ಯಾವ ಕಾರಣಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಏನು ವಿದೇಶ ಪ್ರವಾಸ ಇದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಯಾವ ಗೊಂದಲ ಇಲ್ಲ. ಪಕ್ಕದ ಗೋವಾದಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ರು ಡಿ ಕೆ ಶಿವಕುಮಾರ್, ನಿಜಾನ ಇಲ್ಲ, ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಒಂದು ವದಂತಿ. ಅದಕ್ಕೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಮತ್ತು ನಾವು ನಮ್ಮ ಒಂದು ಮಾಧ್ಯಮದಲ್ಲಿ ನಾವು ಹೇಳಿದ್ದೀವಿ. ಆ ರೀತಿ ಯಾವುದೇ ಬೆಳವಣಿಗೆ ಆಗಿಲ್ಲ. ಯಾಕಂತಂದರೆ ಡಿ ಕೆ ಶಿವಕುಮಾರ್ ಈಸ್ ಅ ಬಾರ್ನ್ ಕಾಂಗ್ರೆಸ್ಮನ್, ಈಸ್ ಅ ಪ್ರೌಡ್ ಕಾಂಗ್ರೆಸ್ಮನ್. ಅವರಲ್ಲಿ ಗುಂಪುಗಾರಿಕೆ ಅನ್ನೋದೇ ಇಲ್ಲ. ಗುಂಪುಗಾರಿಕೆ ಮಾಡಬೇಕು, ಪಕ್ಷನ ಮುಜುಗರಕ್ಕೆ ಹಾಕಬೇಕು ಅಂಥ ಒಂದು ಮನೋಭಾವ ನಮ್ಮ ಅಧ್ಯಕ್ಷರಲ್ಲಿ ಯಾವತ್ತೂ ಇಲ್ಲ. ಪಕ್ಷ ಒಂದು, ನಮ್ಮ ಮನೆ, ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ಅವರು ಮನೋಭಾವನೆಯಿಂದ ಈ ಪಕ್ಷವನ್ನು ಕಟ್ಟಿದ್ದಾರೆ. ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ ಮತ್ತು ಯಾವುದೇ ರೀತಿಯ ರೆಸಾರ್ಟ್ ರಾಜಕಾರಣ ನಮ್ಮ ಪಕ್ಷದಲ್ಲಿಲ್ಲ ಅಂತ ಹೇಳಿ ನೋಡಿ, ನಮ್ಮ ಹೈಕಮಾಂಡ್ಗೆ ಎಲ್ಲರೂ ಕೂಡ ನಾವು ತಲೆ ಬಾಗಲೇಬೇಕು. ತಾವು ನೋಡಬೇಕು, ಸಿದ್ದರಾಮಯ್ಯ ಸಾಹೇಬರು ಕೂಡ ಹೈಕಮಾಂಡ್ ಹೆಸರೇ ತೊಗೊಂಡಿದ್ದಾರೆ. ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಹೆಸರೇ ತೊಗೊಂಡಿದ್ದಾರೆ. ಎಲ್ಲ ಹಿರಿಯ ನಾಯಕರು ಹೈಕಮಾಂಡ್ ನಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ, ಆ ಹೈಕಮಾಂಡ್ ಮಾರ್ಗದರ್ಶನದ ಮುಂದೆ ನಾವು ತಲೆ ಬಾಗ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಹೈಕಮಾಂಡ್ದವರು ಯಾವತ್ತೂ ಈ ಒಂದು ಏನು ಇವತ್ತಿನ ಪ್ರಸ್ತುತ ವಿದ್ಯಮಾನ ಇದೆ, ಈ ವಿದ್ಯಮಾನಕ್ಕೆ ಅವ್ರು ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೋ ಆ ದಿನಾಂಕದಂತ ಎಲ್ಲ ಈಗಾಗಲೇ ಸುಖನೇ ಇದೆ. ಸುಖ ಅಂತ ಹೇಳಕ್ಕೆ ಬರೋದಿಲ್ಲ, ಈಗಾಗಲೇ ಸುಖ ಇದೆ, ಸಮೃದ್ಧಿ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿದೆ ಆ ದಿನದಿಂದ ಅಂತ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.